69ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಬಲಾಢ್ಯ ಭಾರತವನ್ನು ಕಟ್ಟುವಲ್ಲಿ ಯಶಸ್ಸಿನ ಪಾತ್ರ ವಹಿಸಿದ ಹಲವಾರು ಮಹನೀಯರನ್ನ ಇವತ್ತು ನಾವು ಸ್ಮರಿಸಬೇಕಾಗಿರತಕ್ಕಂಥದ್ದು. ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನ ರಕ್ತದ ಓಕುಳಿಯನ್ನು ಆರಿಸಿದಂತ ಭಾರತೀಯರ ಸ್ವಾತಂತ್ರ್ಯೋತ್ಸವವನ್ನು ಇವತ್ತು 79ನೇ ಸ್ವಾತಂತ್ರ್ಯೋತ್ಸವವನ್ನು ನಮ್ಮ ಕೆಂಪೇಗೌಡ ನಗರ ನಾಗರಿಕರ ವೇದಿಕೆ ವತಿಯಿಂದ ಆಯೋಜಿಸಲಾಗಿರತಕ್ಕಂಥ ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಶಂಕರ್ ಗುಹಾ ಕೆಪಿಸಿಸಿ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಪಿಸಿಸಿ ವಕ್ತಾರರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಅವರಿಂದ ಧ್ವಜಾರೋಹಣ ಮತ್ತೆ ಅದೇ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಶ್ರೀಯುತ ವೆಂಕಟೇಶ್ ಗೌಡ ಅವರು ಸಹ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಜೀವವನ್ನು ತುಂಬಿರತಕ್ಕಂಥದ್ದು. 79ನೇ ಭಾರತದ ಸ್ವಾತಂತ್ರ್ಯೋತ್ಸವಕ್ಕೆ ಡಾಕ್ಟರ್ ಶಂಕರ್ ಗುಹಾ ಅವರು ಬಿಡುವಿನ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಮೀಸಲಿಟ್ಟು ಬಂದಿದ್ದಕ್ಕೆ ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ಜಾನಪದ ತಂಡದ ಹಲವಾರು ಕಲಾ ಪ್ರಕಾರಗಳಲ್ಲಿ ಒಂದಾಗಿರತಕ್ಕಂಥ ಪೂಜಾ ಕುಣಿತ, ಬೊಂಬೆ ಕುಣಿತ, ತಮಟೆ ವಾದ್ಯ, ಡೊಳ್ಳು ಕುಣಿತ, ಮಂಡ್ಯದ ಕಲಾ ತಂಡಗಳು ಇವತ್ತಿನ ದಿವಸದಲ್ಲಿ ಈ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರತಕ್ಕಂಥದ್ದು. 79ನೇ ಭಾರತದ ಸ್ವಾತಂತ್ರ್ಯೋತ್ಸವವನ್ನು ಇವತ್ತಿನ ದಿವಸದಲ್ಲಿ ನಮ್ಮ ಕೆಂಪೇಗೌಡ ನಗರ ನಾಗರಿಕರ ವೇದಿಕೆ ವತಿಯಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರತಕ್ಕಂಥದ್ದು. 1857 ಏಪ್ರಿಲ್ 8ನೇ ತಾರೀಕಿನಂದು ಮಂಗಲ ಪಾಂಡ್ಯ ವೀರ ಮರಣ ಅಪ್ಪಿದ ನಂತರದಲ್ಲಿ 1857 ಮೇ 10ರಂದು ನಡೆದಂತ ಸಿಪಾಯಿ ದಂಗೆ ಝಾನ್ಸಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ, ಕುನ್ವರ್ ಸಿಂಗ್, ನಾನಾ ಸಾಹೇಬ್, ಬಹದ್ದೂರ್ ಶಾ ಜಾಫರ್ನ ಒಳಗೊಂಡಂತೆ ಸರಿಸುಮಾರು 1 ವರ್ಷ 6 ತಿಂಗಳ ಕಾಲ ನಡೆದಂತ ಘೋರ ಯುದ್ಧ ಅದು ಭಾರತದ ಸ್ವಾತಂತ್ರ್ಯಕ್ಕೆ ನಾಂದಿಯಾಗಿರತಕ್ಕಂಥದ್ದು. ಒಂದು ಸಾವು ಒಂದು ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತೆ, ಒಂದು ಸಾವು ಒಂದು ದೇಶದ ಇತಿಹಾಸವನ್ನು ಬದಲಿಸುತ್ತೆ, ಒಂದು ಸಾವು ಒಂದು ದೇಶಕ್ಕೆ ಸ್ವಾತಂತ್ರ್ಯದ ದೀಪವನ್ನು ಹಚ್ಚುತ್ತೆ ಎಂದರೆ ಅದು ಮಂಗಲ ಪಾಂಡ್ಯ ವೀರ ಮರಣ ಅಪ್ಪಿದ ನಂತರದಲ್ಲಿ ನಡೆದಂತ ಹಲವಾರು ಯುದ್ಧಗಳು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಯಶಸ್ಸಿನ ಪಾತ್ರ ವಹಿಸಿರತಕ್ಕಂಥದ್ದು. ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲಿ 1857ಕ್ಕೂ ಪೂರ್ವದಲ್ಲಿ ಹಲವಾರು ಯುದ್ಧಗಳು ನಡೆದಿದ್ದರೂ ಸಹ ಅದರಲ್ಲಿ ಬಕ್ಸರ್ ಕದನ, ಪ್ಲಾಸಿ ಕದನ, ಮರಾಠರ ವಿರುದ್ಧ ಯುದ್ಧ, ದಂಗೆ ಎತ್ತಿರತಕ್ಕಂಥದ್ದು, 4 ಆಂಗ್ಲೋ ಮೈಸೂರು ವಾರ್, ಮರಾಠರ ವಿರುದ್ಧ ಯುದ್ಧ, ಸಿಖ್ಖರ ವಿರುದ್ಧ ಯುದ್ಧ, ಈ ರೀತಿ ಹಲವಾರು ಯುದ್ಧಗಳು ನಡೆದಿದ್ದರೂ ಸಹ ಅವೆಲ್ಲವೂ ಸಹ ಪ್ರಾಂತೀಯ ಪ್ರದೇಶದ ಯುದ್ಧವಾಗಿರುವ ಹಿನ್ನೆಲೆಯಲ್ಲಿ ಆದರೆ 1857 ನಡೆದಂತ ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮದ ಯುದ್ಧ ಬ್ರಿಟಿಷರ ವಿರುದ್ಧ, ಬ್ರಿಟಿಷರ ಹತ್ರ ಕೆಲಸ ಮಾಡ್ತಾ ಇದ್ದಂತ ಕಾರ್ಯನಿರ್ವಹಿಸ್ತಾ ಇದ್ದಂತ ಸಿಪಾಯಿಗಳು ದಂಗೆ ಎದ್ದು ಅಂದಿನಿಂದ 1947 ತನಕ ನಡೆದಂತ ಘೋರ ಯುದ್ಧಕ್ಕೆ ಸಿಕ್ಕ ಒಂದು ಪ್ರಾಶಸ್ತ್ಯ ಎಂದರೆ ಅದು ಸ್ವಾತಂತ್ರ್ಯದ ದೀಪವನ್ನು ನಾವು ಹಚ್ಚಿ ಇವತ್ತಿನ ದಿನದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಮ್ಮ ಕೆಂಪೇಗೌಡ ನಗರ ನಾಗರಿಕರ ವೇದಿಕೆ ವತಿಯಿಂದ ಆಯೋಜಿಸಲಾಗಿರತಕ್ಕಂಥ ಸ್ವಾತಂತ್ರ್ಯೋತ್ಸವವನ್ನು ಬಲಾಢ್ಯ ಭಾರತವನ್ನು ಕಟ್ಟುವಲ್ಲಿ ಯಶಸ್ಸಿನ ಪಾತ್ರ ವಹಿಸಿದಂತ ಹಲವಾರು ಮಹನೀಯರನ್ನ ನಾವು ಇವತ್ತಿನ ದಿವಸದಲ್ಲಿ ನೆನೆಸಬೇಕಾಗಿರತಕ್ಕಂಥದ್ದು. ಇವತ್ತಿನ ದಿವಸದಲ್ಲಿ ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲಿ ಎದುರಿಸಬೇಕಾಗಿರತಕ್ಕಂಥ ಸವಾಲುಗಳು ಹಲವಾರು ಇದ್ದರೆ ಸ್ವತಂತ್ರ ನಂತರದಲ್ಲಿ ಎದುರಿಸಿದಂಥ ಭಾರತ ಬಲಾಢ್ಯ ಭಾರತವನ್ನು ಕಟ್ಟುವಲ್ಲಿ ಯಶಸ್ಸಿನ ಪಾತ್ರ. ಪಂಚವಾರ್ಷಿಕ ಯೋಜನೆ, ನೀರಾವರಿ ಯೋಜನೆ, ಅಣೆಕಟ್ಟುಗಳ ನಿರ್ಮಾಣ, ವೈದ್ಯಕೀಯ ಸವಲತ್ತು, ವಿಶ್ವವಿದ್ಯಾನಿಲಯದ ಸ್ಥಾಪನೆ, ನೀರಾವರಿ ಯೋಜನೆ, ಬಾಹ್ಯಾಕಾಶ ವಿಜ್ಞಾನ ಸಂಸ್ಥೆ, ವೈದ್ಯಕೀಯ ಸೌಲಭ್ಯ, ಹೀಗೆ ಬಲಾಢ್ಯ ದೇಶವನ್ನು ಕಟ್ಟಬೇಕಾದರೆ ಬಹು ಸವಾಲಿನ ಕಾರ್ಯಕ್ರಮಗಳು ಎದುರಾಯಿತು. ಜವಾಹರ್ಲಾಲ್ ನೆಹರು ತೆಗೆದುಕೊಂಡ ಪಂಚವಾರ್ಷಿಕ ಯೋಜನೆ ಇವತ್ತು ವಿಶ್ವವಿಖ್ಯಾತಿಯಾಗಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು